ಸ್ಪೆಷಲ್ ವ್ಯಕ್ತಿಗಳಿದ್ದಾರೆ, ತೋರಿಸ್ಬಿಡ್ತೀನಿ. ಇವರು ನಮ್ಮ ಮಾತಾಶ್ರೀ, ಇವರು ನಮ್ಮ ಪಿತಾಶ್ರೀ, ನಮ್ಮ ಭ್ರಾತೃಶ್ರೀ. ಮೊನ್ನೆ ಕಳೆದ ತಿಂಗಳ 8 ತಾರೀಕಿಗೆ ಬರ್ತಾನಂತ ಖುಷಿ, ಈಗ ಹೋಗ್ತಾನಂತ ಹೇಳಿ ಬೇಜಾರಲ್ಲಿದ್ವಿ. ಎಂತ ಬೇಜಾರಂತ ಇಲ್ಲ, ಲೈಕ್ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ ನನ್ನ ಹೊರ ಮೇಲೆ. ನಮ್ಮ ಚಾನಲ್ಗೆ ದೃಷ್ಟಿ ಬೀಳಬಾರ್ದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕರ್ ಕುಂದಾಪುರ. ತಮ್ಮನೇಲಿ ನೋಡಿ ಮ್ಯಾಟ್ರ್ ಏನಂತ ಎಲ್ರಿಗೂ ಗೊತ್ತಾಗಿರುತ್ತೆ. ಮೋಟರ್ ಬೈಕ್ ಗುರು. ನನಗನ್ಸೋ ಪ್ರಕಾರ ಯಾರೇ ಯೂಟ್ಯೂಬ್ ಚಾನಲ್ ಮಾಡಿದ್ರು ಎಲ್ರಿಗೂ ಒಂದು ಏಮ್ ಇರುತ್ತೆ, ಒಂದು 100K ಆಗಿಬಿಡ್ಲಿ ಹಾಗೆ ಹಿಂಗೆ ಅಂತಲ್ಲ. ಆ ಸಿಲ್ವರ್ ಬಟನ್ ಬಂದರೆ ಅದೊಂಥರ ಹಬ್ಬ ಇದ್ದಂಗೆ. ನನಗೂ ಕೂಡ ಅದೇ ಫೀಲಿಂಗ್ ಇತ್ತು. ಬಟ್ ವಿಷಯ ಏನಪ್ಪ ಅಂದ್ರೆ, ನಾನು ಇಂಡಿಯಾದಲ್ಲಿದ್ದಾಗ ಕಳೆದ ಮಂತು ಊರಿಗೆ ಬಂದಾಗ ನನ್ನ 100K ಆಗಿತ್ತು. ಸಿಲ್ವರ್ ಪ್ಲೇ ಬಟನ್ ಅಪ್ಲೈ ಮಾಡಿದೆ, ಬರೋದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲ ಓಕೆ. ಕಡೆಗೂ ಸಿಲ್ವರ್ ಪ್ಲೇ ಬಟನ್ ಬಂತು, ಬರಬೇಕಾದ್ರೆ ಲೇಟಾಗಿತ್ತು. ಸೊ ವೀಡಿಯೋ ಮಾಡ್ಕೊಂಡಿದ್ದೀನಿ, ಎಡಿಟ್ ಮಾಡಬೇಕು. ಆ 100K ಆಗಿ ಈ 1 ಮಂತ್ ಒಳಗಡೆ 150K ಆಗಿಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ನೀವೇ, ನಂದೇನು ತಪ್ಪಿಲ್ಲ. ಎಲ್ಲ 100K ಆಗಿ ಪ್ಲೇ ಬಟನ್ದು ವೀಡಿಯೋ ಹಾಕಿ ಕಷ್ಟಪಟ್ಟು 150K ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನೀವು ಕೊಟ್ಟಿರೋ ಸಪೋರ್ಟ್ ಹೆಂಗಿದೆ ಅಂದರೆ, ಪ್ಲೇ ಬಟನ್ ವೀಡಿಯೋ ಮಾಡೋಕ್ಕೆ ಮುಂಚೆನೇ 150K ಮಾಡಿಬಿಟ್ಟಿದ್ದೀರ. ಆಲ್ರೆಡಿ 160K ಆಗಿಬಿಟ್ಟಿದೆ. ಹಾಗೆ ಒಂದು 200K ಅಂತ ರೀಚ್ ಮಾಡಿಬಿಡಿ. ನಮ್ಮದು ಇನ್ಸ್ಟಾಗ್ರಾಮಲ್ಲೂ 200K ಹತ್ತಿರ ಇದ್ದೀವಿ. ಯಾರೆಲ್ಲ ಫಾಲೋ ಮಾಡಿಲ್ಲ, ಇಲ್ಲಿ ಎಲ್ಲೋ ಒಂದು ಕಡೆ ಟಕ ಅಂತ ಫಾಲೋ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ, ಕೆಲವ್ರಿಗೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿರೋದಿರ್ಬೋದು. ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಹಾಕಿದ್ದೆ ಲಾಸ್ಟ್ ಟೈಮು. ಸೊ ನಾನು ಆಲ್ರೆಡಿ ಕೊರಿಯಾಗೆ ಬಂದಾಗಿದೆ. ನೌ ಐ ಆಮ್ ಇನ್ ಸೌತ್ ಕೊರಿಯಾ. ಸೊ ನಿಮ್ಗೆ ನಾನು ಹೇಳ್ದಂಗೆ ನಾನು 2017ರಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಕೊರಿಯಾಗೆ ಬಂದ ಮೇಲೆ ನಾನು ಲಾಗ್ಸ್ ಅಂತ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಕುಂದಾಪುರ ಕನ್ನಡ ಮಾಡ್ತಾಯಿದ್ದೆ. ಆಮೇಲೆ ಹೋಗ್ತಾ ಶುದ್ಧ ಕನ್ನಡ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ರೀಚ್ ಅಂತ ಸಿಕ್ಕಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕೋ ಸ್ಟಾರ್ಟ್ ಮಾಡಿದ್ಮೇಲೆ. ಯಾವತ್ತಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಸೌತ್ ಕೊರಿಯಾದಲ್ಲಿ ಒಂದಿನ ಅಂತ ಸ್ಟಾರ್ಟ್ ಮಾಡಿದ್ನು, ಆವತ್ತಿಂದ ನಿಮ್ಗಳ ಸಪೋರ್ಟು ನಂಗೆ ಸಿಗ್ತಾ ಹೋಯಿತು. ಆವತ್ತಿಂದ ವೀಡಿಯೋ ಹಾಕ್ತಾನೆ ಬಂದಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ಜಾಸ್ತಿ ವೀಡಿಯೋ ಮಾಡ್ತೀನಿ, ಜಾಸ್ತಿ ಹುಮ್ಮಸ್ಸು ಬರುತ್ತೆ, ತುಂಬ ಖುಷಿಯಾಗುತ್ತೆ ವೀಡಿಯೋ ಮಾಡೋದಕ್ಕೂ. ಸೊ ನಮ್ಮ ಪ್ಲೇ ಬಟನ್ ಬಂದು ಕೊರಿಯಾದಲ್ಲಿಲ್ಲ, ಇಂಡಿಯಾದಲ್ಲಿದೆ. ಸೊ ಲೆಟ್ಸ್ ಗೋ ಟು ಪ್ಲೇ ಬಟನ್. ಎಲ್ಲೋ ಫ್ಲಾಶ್ ಇವಾಗ ಆತರ ಆಯ್ತು ಕರೆಕ್ಟ್ ಟೈಮಿಗೆ. ಆನಂದ್ ನಿನ್ನ ವ್ಯೂವರ್ಸ್ಗೆ ಫಸ್ಟ್ ಕರೆಕ್ಟ್ ಆಗಿ ಫ್ಲಾಶ್ ಆಗೈತೆ ಮಾಡಿದ್ದೀನಿ ಕರೆಕ್ಟ್ ಆಗಿ. ಥ್ಯಾಂಕ್ ಯು. ವಿಡಿಯೋ ಸ್ಮೈಲ್ ಪ್ಲೀಸ್. ನಾನು ಝೂಮ್ ಹಾಕೋಣ, ಇವ್ರದ್ದೇ ಕೊಟ್ಟಿರೋದು ಮೇನು. ಮುಗಿತ್ ಸೈಡ್ ಇದು ಐರನ್ ಬಾಕ್ಸ್. ಫಸ್ಟ್ ಸರ್ಪ್ರೈಸ್ ಇದು. ಒಳಗಡೆ ಐರನ್ ಬಾಕ್ಸ್ ಇಲ್ಲ, ಮನೇಲಿ ಯೂಸ್ ಮಾಡ್ತಾರೆ. ಓಪನ್ ಮಾಡಿ ಸರ್ ಪ್ಲೀಸ್. ನಮ್ಮ ಚಾನಲ್ಗೆ ದೃಷ್ಟಿ ಬೀಳಬಾರ್ದು ಅಂತ. ಈ ನಮ್ಮ ಪ್ಲೇ ಬಟನ್ನ ಅನ್ಬಾಕ್ಸ್ ಮಾಡೋಣ. ಇದನ್ನು ನಾನು ಮಾಡಿದರೆ ಚೆನ್ನಾಗಿರಲ್ಲ. ಸೊ ಲೆಟ್ಸ್ ಗೋ. ಸ್ಪೆಷಲ್ ವ್ಯಕ್ತಿಗಳಿದ್ದಾರೆ, ತೋರಿಸ್ಬಿಡ್ತೀನಿ. ಇವರು ನಮ್ಮ ಮಾತಾಶ್ರೀ, ಶ್ರೀಮತಿ ಸಾವಿತ್ರಿ ಅಲ್ಲ. ನಮಸ್ತೆ ನಮಸ್ತೆ, ಕೈ ಮುಗೀಕ. ನಮಸ್ತೆ. ಇವರು ನಮ್ಮ ಜನನಿ, ಜನ್ಮದಾತೆ. ಇವರು ನಮ್ಮ ಪಿತಾಶ್ರೀ ಶೇಖರ್ ಪೂಜಾರಿ. ನಮಸ್ಕಾರ. ನಮಸ್ಕಾರ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ, ಮುಂಚೆಯಿಂದನೂ ಈಗಲೂ ಮುಂದು. ಇನ್ನೊಬ್ಬರು ಇವರು ನಮ್ಮ ಭ್ರಾತೃಶ್ರೀ. ನಮಸ್ಕಾರ. ಶಿವಖರ್ ಪೂಜಾರಿ. ಇವರು ನಮ್ಮ ಅಣ್ಣ. ಇವರು ಕಂಪ್ಲೀಟ್ ನಮ್ಮ ಅಮ್ಮನ ಥರ. ನಿಂತ್ಕೋಗಂಬಲ್ಲಮ್ಮ. ಇವ್ರು ಕಂಪ್ಲೀಟ್ ನಮ್ಮ ಅಮ್ಮನ ಥರ.
ನಮ್ಮ ಅಪ್ಪನ ಥರ ಪಪ್ಪ ಹಿಂಗೆ ಇಬ್ಬರು ಒಂದೇ ಥರ. ಸೊ ಇದೊಂದು ಅನ್ಬಾಕ್ಸ್ ಇತ್ತಲ್ಲ, ಇದು ಯಾರು ಮಾಡ್ತಾರೆ? ನೀವೇ ಇಬ್ಬರು ಮಾಡಿ. ಓಪನ್ ಮಾಡಿ ಇರಿ. ಹಾಂ. Recognize your team. Share recognition by allowing the team personalize ಯೂಟ್ಯೂಬ್ ಇದೊಂದು ಕೊಟ್ಟಿದ್ದಾರೆ. ಆ್ಯಂಡ್ ಇದು ನಮ್ಮ ಸಿಲ್ವರ್ ಜೂಬ್ಲಿ ಸಿಲ್ವರ್ ಬಟನ್. ಪ್ರೆಸೆಂಟೆಡ್ ಟು ಜೈಕರ್ ಕುಂದಾಪುರ ಫಾರ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್. ಬೆಳ್ಳಿಯಾ ಕರ್ಸಿ ಒಂದು ಉಂಗುರ ಹಿಂಗ್ರ ಮಾಡ್ಲಕ್ಕೆ ಉಂಗುರ ಮಾಡಬೇಡ, ನೀನು ಉಂಗುರ ಇದ್ರೆ ನೀನು ಹಾಕಂತ ಇದು ಹಿಂಗೆ ಹಾಕಿ ಅಲ್ಲಿ ಮರ ಇದು ಹಾಕಕ್ಕಾಗತ್ತ. ಇದು ನಮಗೆ ಸಿಕ್ಕಿರುವಂಥ ಫಸ್ಟ್ ಸ್ಟೆಪ್ ಇದೀಗ 1 ಲಕ್ಷ ಸಬ್ಸ್ಕ್ರೈಬರ್ಸಿಗೆ. ಇನ್ನು ಹೋತ ಅದು 1 ಲಕ್ಷ ಇರೋದು 10 ಲಕ್ಷ ಇಲ್ಲಿ, 1 ಮಿಲಿಯನ್ ಇಲ್ಲಿ, ಎಂತ ಹತ್ತಿ ಎಲ್ಲ ಇಲ್ಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ ಅಷ್ಟೇ. ಭೇಟಿ ಕೊಡ್ತಾ ಇದ್ದೆ. ಅವ್ರು ದೇವ್ರ ಹತ್ರ ಬೇಡ್ಕಂತರು, ನಾನು ಅವ್ರ ಹತ್ರ ಬೇಡ್ಕಂತೆ. ಹೋಯ್ತಲ್ಲ ತಾಯಿಯೇ ದೇವರು. ಹಾಂ, ಇವರು ಡಾಕ್ಟರ್ ರಾಜ್ಕುಮಾರ್ ಹತ್ರ ಸ್ಪೆಷಲ್ ಅಪ್ಲಿಕೇಶನ್ನು. ನಾನು ಸಬ್ಸ್ಕ್ರೈಬರ್ ಹತ್ರ ಬೇಡ್ಕೋತಾ ಇದ್ದೀನಿ, ಇನ್ನ ಸಬ್ಸ್ಕ್ರೈಬ್ ಜಾಸ್ತಿ ಆಗಿದೆ. ಅವ್ರು ಮಾಡ್ದಾರೆ ಮಾಡಿದ್ಲಲ್ಲ. ಇನ್ನ 10 ಜನ ಮಾಡಿಸ್ಲಿ. ಹಾಂ ಹಂಗೆ ಇದು K20 ಕಡೆಯಿಂದ ಕೊಟ್ಟಿರೋದು. ಮೊನ್ನೆ ನಾನು ಹೋದಾಗ ಊರಿಗೆ ಇದು ಅವರೇ ಕೊಟ್ಟಿರೋದು ನನಗೆ. ನಮ್ಮ ಸಬ್ಸ್ಕ್ರೈಬರ್ಸೇ ಕೊಟ್ಟಿರೋದು, ಕಳಿಸ್ಕೊಟ್ಟಿರೋದು. ಇದು ಕೂಡ ನಮ್ಮನ್ನು ಇಷ್ಟಪಡೋರು ಏನು ಕೊಟ್ಟರು ಖುಷಿಯಾಗುತ್ತೆ. ಸೊ ಇವಾಗ ನಮ್ಮ ದೇವ್ರ ಕೊನೆಗೆ ಇದು ಒಂದು ಸೇರ್ಕೊಂಡು ಇವತ್ತೊಂದು ಪೂಜೆ ಮಾಡಿ ಲೈಕ್ ಮಾಡಿ ಅಲ್ಲಿ ಕೆಳಗೆ ಅಲ್ಲೇ ಇಡಿ ಅಡಿಲ್ಲ ಸಂಜೆ ಒಂದು ಪೂಜೆ ಮಾಡಿಕೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ, ಮತ್ತೆಂತ ಇಲ್ಲ, ನಮ್ಮದು ಅನ್ಬಾಕ್ಸಿಂಗು. ಇವತ್ತು ನಾನು ವಾಪಸ್ ಕೋರೆಗೆ ಹೋಗ್ತಾ ಇದ್ದೆ. ಹೌದು, ಮೊನ್ನೆ ಕಳೆದ ತಿಂಗಳ 8 ತಾರೀಕಿಗೆ ಬರ್ತಾನಂತ ಖುಷಿ, ಈಗ ಹೋಗ್ತಾನಂತ ಹೇಳಿ ಬೇಜಾರಲ್ಲಿದ್ವಿ. ಎಂತ ಬೇಜಾರಂತ ಇಲ್ಲ, ಲೈಕ್ ಮಾಡಿ ಬ್ಯಾಟಿಂಗ್ ಮಾಡ್ತಾರೆ ನನ್ನ ಹೊರ ಮೇಲೆ. ಫಸ್ಟ್ ದಿವಸ 1 ದಿವಸ ಅಷ್ಟೇ. ಕಡಿಕದ ಸಮಾತ್ರ ಕುಂದಾಪುರ ಬದಗೆ ಈ ಸೆಂಟಿಮೆಂಟ್ ಎಲ್ಲ ಜಾಸ್ತಿ ಇರೋದಿಲ್ಲ. ಸೆಂಟಿಮೆಂಟ್ ಏನಿಲ್ಲ, ಒಂದಿನೂ ಕಾಲ್ ಮಾಡ್ತಾ ಇದ್ರೆ ನಮಗೆ ನಿದ್ರೆ ಬರಲ್ಲ. ಕಾಲ್ ಅದು ಡೈಲಿ ಮಾಡ್ತಾ ಇರುತ್ತೆ, ಅದೆಲ್ಲ ಬೇರೆ, ಅದೆಲ್ಲ ದಿವಸ ಮಾಡ್ತಾ ಇರುತ್ತೆ. ಮತ್ತೊಂದು ಎಂತಂದರೆ ಯಾರಾದರೂ ಫಾರಿನಿಗೆ ಹೋಗ್ಬೋದಿದ್ರೆ ಫಸ್ಟು ಅಪ್ಪ ಅಮ್ಮನ ಹತ್ರ ಕೇಳ್ಕೊಂಡು ಅಡುಗೆ ಎಲ್ಲ ಒಂದು ಬೇಸಿಕ್ ಆದರೂ ಕಲ್ತ್ಕೊಂಡು ಹೋಗಿ. ಇಲ್ಲಾಂದರೆ ನಮ್ಮ ಪಾಡ್ತಾರನೇ ನಿಮ್ಮದು ಕಡೆ ಪುಳಿಯೋಗರೆ ಕತೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಲ್ತ್ಕೊಂಡವ್ರು ಒಳ್ಳೇದು ಅಲ್ದಾ? ಆದ್ರೂ ಇವಾಗ ಪರವಾಗಿಲ್ಲ, ಸ್ವಲ್ಪ ಕಲ್ತ್ಕೊಂಡಿದ್ದಾನೆ, ಅದೇ ಖುಷಿ. ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತೆಂತ ಇಲ್ಲ, ನಮ್ಮ ಫ್ಯಾಮಿಲಿಯವರೇ. ಅವರು ನಮ್ಮ ಅಣ್ಣ, ಇವರು ನಮ್ಮಮ್ಮ, ಇವರು ನಮ್ಮಪ್ಪ. ಸೊ ಇಲ್ಲಿಂದ ಮತ್ತೆ ಹೊಸ ಜರ್ನಿ, ನಾಳೆಗೆ ಕೋರೆಗೆ ಹೋಗಿ ಮತ್ತೆ ಶುರು ಮಾಡ್ಕೊಂಡು ಮತ್ತೆ ಸೌತ್ ಕೊರಿಯಾದಲ್ಲಿ ಒಂದಿನ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಮ್ಮ ವೀಡಿಯೋಸ್ ಎಲ್ಲ ಹಿಂಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಣ್ಣು ಮಸಿ ಎಲ್ಲದೂ ಮಾಡಿ. ಮತ್ತೆ ಹೊಸದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಪಪ್ಪ. ಸೊ ಇದು ನಮ್ಮ ಸಿಲ್ವರ್ ಬಟನ್ನ ಕಹಾನಿ, ಅಂದರೆ 100K ರೀಚ್ ಆಗಿರುವಂಥ ಸಿಲ್ವರ್ ಬಟನ್ನ ಕತೆ, ಬೆಳ್ಳಿಯ ಗುಂಡಿಯ ಕತೆ. ಟೊಣಕ್. ಯಾರ್ಯಾದರೂ ಸರಿ ಯೂಟ್ಯೂಬ್ ವಿಡಿಯೋ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಯಾವುದೇ ರೀತಿ ಭಯ ಎಲ್ಲ ಬೇಡ, ಆರಾಮಾಗಿ ಸ್ಟಾರ್ಟ್ ಮಾಡಿ. ನಮ್ಗೆ ಇವಾಗ 100K ಆಗಿ ಹೆಂಗೆ ಖುಷಿ ಆಗುತ್ತೋ ಅದೇ ಖುಷಿ ನಿಮಗೂ ಸಿಗುತ್ತೆ. ಒಂದೊಂದು ಸಬ್ಸ್ಕ್ರೈಬರ್ಗೂ ಒಂದು ರೀತಿ ಖುಷಿ ಸಿಗ್ತಾ ಇರುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನೀವೇ ಫೀಲ್ ಮಾಡಬೇಕು. ಇವಿಷ್ಟು ಇವತ್ತಿನ ವೀಡಿಯೋ. ಮತ್ತೆ ಹೊಸ ಹೊಸ ವೀಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಣ್ಣು ಮಸಿ ಎಲ್ಲದೂ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬತ್ತೇಕಾ.